Welcome to Unique Wealth Trade for Success. Hi friends, ಈ ಒಂದು ವಿಡಿಯೋ ನೀವೇನ್ ನೋಡ್ತಾ ಇದ್ದೀರಾ ಯುವರ್ ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಅಂತ ಹೇಳ್ತಾ ಇದೀನಿ ರೈಟ್. ಸೊ ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸು ಇದೆ, ಸೊ ಹಣ ಮಾಡ್ಬೇಕು ಅಂತಿದೆ, ಸೊ ಲೈಫ್ ಅಲ್ಲಿ ಅವ್ರಿಗೆ ಈ ಒಂದು ವಿಡಿಯೋನ ಡೆಡಿಕೇಟೆಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ವ್ಯೂವರ್ಸ್ ನನ್ನ ಚಾನಲ್ ಅಲ್ಲಿ ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ ಅವ್ರು ಎಲ್ಲರೂ ಆಲ್ರೆಡಿ ಹಣ ಅಂತೂ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಹೇಳಿದ್ರು, ಸರ್ ನಾವೇನೋ ಮಾಡ್ತಾ ಇದೀವಿ, ಸ್ವಲ್ಪ ಗೊತ್ತಿತ್ತು ನಮ್ಗೆ ಹಣ ಮಾಡೋದು ಹೇಗೆ ಅಂತ. ಆದ್ರೆ ಇನ್ನು ಕೆಲವರು ಪ್ರಪಂಚದಲ್ಲಿ ಇನ್ನು ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ, ಹೇಗ್ ಹಣ ಮಾಡ್ಬೇಕು, ಹೊಸ ದಾರಿ ಏನಾದ್ರು ಇದೆಯಾ ಹುಡುಕ್ತಾ ಇದೀರಿ ಅಂತ. ಸೊ ಡೆಫಿನೆಟ್ ಆಗಿ ಹಣ ಮಾಡಕ್ಕೆ ಒಂದು ಯೂನಿಕ್ ವೇ ಇದೆ. ಸೊ ಹೇಗೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಕಂಪ್ಲೀಟ್ ನೋಡಿ. ಇಲ್ಲಿಂದ ಮುಂದಕ್ಕೆ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಯುನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸೆಸ್. ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಫಸ್ಟ್ ಕ್ವಶನ್, ನಿಮ್ಗೆ ಡ್ರೀಮ್ ಇದೆಯಾ, ಗೋಲ್ ಇದೆಯಾ? ಡ್ರೀಮ್ ಅಂಡ್ ಗೋಲ್ ಸೊ ಏನ್ ಬೇರೆ ಬೇರೆ ಅಲ್ಲ, ಗುರಿ. ಸೊ ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ರೈಟ್, ಪ್ರತಿಯೊಬ್ಬರಿಗೂ ಇರುತ್ತೆ, ಇಲ್ಲ ಅಂತ ಯಾರು ಇಲ್ಲ ಅಲ್ವಾ. ಆಸೆ ಯಾರಿಗಿರೋದಿಲ್ಲ, ಒಂದು ಗುರಿ ಏನೋ ಒಂದು ಸಾಧಿಸ್ಬೇಕು ಅನ್ನೋದು ಯಾರಿಗಿರೋದಿಲ್ಲ ಹೇಳಿ. ಸೊ ಯಾವ್ದಾದ್ರು ಒಂದು ಟಾಪ್ ಲೆವೆಲ್ಗೆ ಹೋಗ್ಬೇಕು. ಸೊ ನಾನು ಹೇಳ್ತಾ ಇರೋದು ಹಣನೇ ಅಂತಲ್ಲ, ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲರಿಗೂ ಒಂದು ಕನಸು ಇರುತ್ತೆ, ಆಸೆನೂ ಇರುತ್ತೆ. ಏನು, ಒಂದು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಕೆಲವೊಬ್ಬರಿಗೆ ಎಜುಕೇಶನ್, ಸಖತ್ತಾಗಿ ಎಜುಕೇಶನ್ ಮಾಡ್ಬೇಕು, ಹೈಯರ್ ಲೆವೆಲ್ ಅಲ್ಲಿ ಎಜುಕೇಶನ್ ಮಾಡ್ಬೇಕು. ಹಾಗೆ ಕೆಲವೊಬ್ಬರಿಗೆ ಪ್ರಪಂಚ ಸುತ್ತಬೇಕು, ವರ್ಲ್ಡ್ ಟ್ರಾವೆಲಿಂಗ್ ಮಾಡ್ಬೇಕು, ಸೊ ಬೇರೆ ಬೇರೆ ಊರ್ ನೋಡ್ಬೇಕು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ, ಕರೆಕ್ಟ್ ಅಲ್ವಾ. ಕೆಲವೊಬ್ಬರಿಗೆ ಸ್ವಂತ ಮನೆ ಮಾಡ್ಬೇಕು. ಸೊ ಇದೆಲ್ಲ ಇರುತ್ತೆ ರೈಟ್, ದಿಸ್ ಎಲ್ಲ ಪಾರ್ಟ್. ಓಕೆ, ಸೊ ಯಾರಿಗಾದ್ರೂ ಈ ಆಸೆ ಇರೋದಿಲ್ವಾ? ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಯಾರು ನೋಡ್ತಾ ಇದ್ರ ಈ ವಿಡಿಯೋ ನನಗೆ ಗೊತ್ತಿಲ್ಲ. ಆಸ್ ಅ ಸ್ಟೂಡೆಂಟ್ ಅನ್ಕೊಳ್ಳಿ, ನಿಮ್ ಮೈಂಡ್ ಅಲ್ಲಿ ಸಖತ್ತಾಗಿ ಎಜುಕೇಶನ್ ಮಾಡ್ಬೇಕು ಅಂತ ಇರುತ್ತೆ. ಆಸ್ ಅ ನಾರ್ಮಲ್ ಪರ್ಸನ್ ಅನ್ಕೊಳ್ಳಿ, ನಿಮ್ ಮೈಂಡ್ ಅಲ್ಲಿ ಸಖತ್ತಾಗಿ ಅರ್ನ್ ಮಾಡ್ಬೇಕು ಅಂತ ಇರುತ್ತೆ. ಕೆಲವೊಬ್ಬರಿಗೆ ಸ್ವಂತ ಮನೆ, ಕೆಲವೊಬ್ಬರಿಗೆ ಫಾರಿನ್ ಟ್ರಿಪ್. ಸೊ ಇದೆಲ್ಲ ಕಾಮನ್ ಅಲ್ವಾ. ಆದ್ರೆ ನೋಡಿ, ಯಾವುದೇ ಒಂದು ಏಜ್ ಗ್ರೂಪ್ ಆಗ್ಲಿ, ಈಗ ಎಜುಕೇಶನ್ ಮುಗಿಸ್ತಾ ಇರೋರು ಇರ್ಬೋದು, ಅಥವಾ ಆಲ್ರೆಡಿ ಲೈಫ್ ನ ಅರ್ಧ ಲೀಡ್ ಮಾಡಿರೋರು ಇರ್ಬೋದು, ಮಿಡಲ್ ಏಜ್ ಅಥವಾ ಲೈಫ್ ರಿಟೈರ್ಡ್ ಪರ್ಸನ್ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದೇ ಒಂದು ಕಾಮನ್ ಆಸೆ ಇರುತ್ತೆ, ಗುರಿ ಅಂತಿರುತ್ತೆ. ಏನಿರ್ಬೋದು? ಎಸ್, ಎಲ್ಲರಿಗೂ ಒಂದೇ ಒಂದು ಗುರಿ, ಒಂದು ಕನಸು ಅಂತ ಹೇಳಿದ್ರೆ ಫೈನಾನ್ಷಿಯಲಿ ರಿಚ್ ಆಗೋದು ಅಂತ ಹೇಳ್ತಾ ಇದೀನಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ಡ್ರೀಮ್ ಅಂಡ್ ಗೋಲ್ ಇಸ್ ಟು ಬಿಕಮ್ ಫೈನಾನ್ಷಿಯಲ್ ರಿಚ್ ಅಲ್ವಾ. ಸೊ ಪ್ರತಿಯೊಬ್ಬರ ಕನಸು ಅಂತ ಹೇಳ್ತಾ ಇದೀನಿ ರೈಟ್. ಹಣ ಮಾಡೋದು, ಹೇಗೆ ಹಣ ಮಾಡೋದು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ ಪ್ರತಿಯೊಬ್ರು. ಸೊ ಆ ರೀತಿನಲ್ಲಿ ನೋಡಿದ್ರೆ ಹಣ ಮಾಡೋದಂದ್ರೆ ರಿಚೆಸ್ಟ್ ಅಂದ್ರೆ ಈ ಲಿಸ್ಟ್ ಅಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕನಸಂತೂ ಇದ್ದೇ ಇರುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ರೈಟ್. ಸೊ ಈ ಒಂದು ಪೋಸ್ಟ್ ಅಲ್ಲಿ ನಾನು ಬರ್ಬೇಕು ಅಥವಾ ಇವ್ರ ತರ ಒಂದು ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಆಬ್ವಿಯಸ್ಲಿ ನನ್ಗೂ ಅನ್ನಿಸ್ತಾ ಇದೆ, ನಿಮ್ಗೂ ಅನ್ನಿಸ್ತಾ ಇದೆ ಅಲ್ವಾ. ಸೊ ನೋಡೋಣ ಇವತ್ತು ಇವ್ರು ಏನ್ ಮಾಡಿ ಈ ಒಂದು ಪಾಯಿಂಟ್ ಹೋದ್ರು, ನಾವ್ ಹೇಗೆ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ನೆಕ್ಸ್ಟ್ ಈ ಲಿಸ್ಟ್ ಅಲ್ಲಿ ಬರ್ಬೋದು. ಸೊ ಅಂತ ಹೇಳ್ತಾ ಇದೀನಿ ರೈಟ್. ಸೊ ನಾನು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೊಂದು ಅನ್ಸ್ತಾ ಇರುತ್ತೆ, ಓ ನಾವೆಲ್ಲ ಈ ತರ ಆಗ್ಬಿಡ್ತೀವ, ಅಂಬಾನಿ ಆಗ್ಬಿಡ್ತೀವ, ಅಜಿಮ್ ಪ್ರೇಮ್ಜಿ ಆಗ್ಬಿಡ್ತೀವ ಅಂತ ನಿಮ್ ಮೈಂಡ್ ಅಲ್ಲಿ ಥಾಟ್ ಬರ್ತಾ ಇರುತ್ತೆ ಅಲ್ವಾ. ಸೊ ನೋಡಿ, ಒಂದು ಪದನ ತಿಳ್ಕೊಳ್ಳಿ, ಒಂದ್ ವರ್ಡ್ ತಿಳ್ಕೊಳ್ಳಿ. ನಾವು ನೀವೆಲ್ಲ ಇವತ್ತು ಈ ಒಂದು ಯೂಟ್ಯೂಬ್ ನೋಡ್ತಾ ಇದೀರಲ್ಲ, ಸೊ ಇಲ್ಲಿರೋರು ಎಲ್ಲರೂ ಝೀರೋ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ನಾವೆಲ್ಲ ಸ್ಟಾರ್ಟ್ ಮಾಡಕ್ಕೆ ಎದುರ್ಕೊಳ್ತೀವಿ, ಝೀರೋ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅವ್ರು ಇಲ್ಲಿದ್ದಾರೆ, ಕರೆಕ್ಟಾ? ಇವತ್ತು ನಾವು ಅವ್ರನ್ನ ನೋಡ್ಬಿಟ್ಟು ಓ ನಾನ್ ಹಿಂಗ್ ಆಗಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದೀರಾ. ಆದ್ರೆ ಅವರು ಒನ್ ಟೈಮ್ ಅಲ್ಲಿ ನಮ್ ತರಾನೇ ಇದ್ರು ಅಂತ ಯಾಕೆ ಯೋಚನೆ ಮಾಡಲ್ಲ, ಕರೆಕ್ಟಾ? ನೆಕ್ಸ್ಟ್ ಅವರು ಆಕ್ಷನ್ ತಗೊಂಡ್ರು, ನೀವು ಆಕ್ಷನ್ ತಗೊಳ್ಬೇಕು. ಐ ಥಿಂಕ್ ದಿಸ್ ಆರ್ ಟೈಮ್ ಯು ಆರ್ ಆಲ್ಸೋ ಟೇಕಿಂಗ್ ದ ಆಕ್ಷನ್, ಕರೆಕ್ಟಾ? ನೀವು ಇವತ್ತಿನ ಆಕ್ಷನ್ ತಗೊಳ್ತಾ ಇದ್ದೀರಾ, ನೆಕ್ಸ್ಟ್ ಇವ್ರ ಲೆವೆಲ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೋದು, ಅಥವಾ ಅಟ್ಲೀಸ್ಟ್ ಅವ್ರ ದಾರಿಲಿ ಹೇಗ್ ನಡಿಬೋದು ಅಂತ ರೈಟ್ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ತೋರ್ಸ್ಕೊಡಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫಸ್ಟ್ ನೋಡಿ, ಆ ಒಂದು ದಾರಿಗೆ ಹೋಗೋದಕ್ಕೆ ಒಬ್ಬೊಬ್ರು ಒಂದೊಂದು ದಾರಿನ ಚೂಸ್ ಮಾಡ್ಕೊಳ್ತೀವಿ. ಒಳ್ಳೆ ಎಜುಕೇಶನ್ ಆದ್ಮೇಲೆ ಒಂದು ಒಳ್ಳೆ ಪ್ಯಾಕೇಜ್ ಬರ್ಲಿ, ಸೊ ಒಳ್ಳೆ ಜಾಬ್ಗೆ ಹೋಗೋಣ, ಇದೆಲ್ಲ ಕಾಮನ್ ಅಲ್ವಾ. ನೋಡಿ, ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಎಂಪ್ಲಾಯ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಇದೆ. 100 ಜನ ಇದ್ದಾರೆ ಅಂದ್ರೆ 95% ಜನಕ್ಕೆ ಸೊ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಜಾಬ್, ಎಂಪ್ಲಾಯ್ಮೆಂಟ್ ಆ ರೇಂಜ್ ಅಲ್ಲೇ ಥಿಂಕ್ ಮಾಡ್ತಾ ಇರ್ತೀವಿ, ಕರೆಕ್ಟ್? ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಸೊ ಅದೆಲ್ಲ ಫ್ಯಾಕ್ಟ್ ಅಂತ ಹೇಳ್ತಾ ಇದೀನಿ. ಇನ್ನು ಈ ಕಡೆ ಬಂದ್ರೆ ಬಿಸ್ನೆಸ್ ಅಂಡ್ ಇನ್ವೆಸ್ಟರ್ಸ್, ಈ ತರ 4 ಕ್ಯಾಟಗರಿನೇ ಇರೋದು ಪ್ರಪಂಚದಲ್ಲಿ: ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಅಂಡ್ ಇನ್ವೆಸ್ಟರ್, ಕರೆಕ್ಟಾ? ಮ್ಯಾಕ್ಸಿಮಮ್ ನಂಬರ್ಸ್ ನಮ್ಗೆ ಇವಾಗ ನೋಡಿದಾಗ ಟಾಪ್ ಒಂದು 10-20 ಮೆಂಬರ್ಸ್ ನ ನಾವು ಬೆರಳೆಣಿಕೆ ಮಾಡ್ಬೋದು ಟಾಪ್ ರಿಚೆಸ್ಟ್ ಪರ್ಸನ್ ಅಂತ. ಬೇರೆಯವರೆಲ್ಲ ಯಾಕಿಲ್ಲ, ಕರೆಕ್ಟ್ ಅಲ್ಲ? ಬೇರೆಯವರೆಲ್ಲ ಯಾಕಿಲ್ಲ? ಹಾಗಾದ್ರೆ ಅವ್ರಿಗೆ ಆಸೆ ಇಲ್ಲ ಅಂತನಾ? ಎಸ್, ಆಸೆ ಇದೆ. ಸೊ ನೋಡಿ, ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಇದಾರೆ, 10 years, 20 years, 30 years, ಸ್ಟಿಲ್ ಅವ್ರು ವೆರಿ ಲಾಯಲ್ ಆಗಿದ್ದಾರೆ. ಬಟ್ ಸಖತ್ತಾಗಿ ಹಣ ಮಾಡಕ್ ಆಗ್ತಾ ಇಲ್ಲ, ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇಲ್ಲ ಅಂದ್ರೆ ಏನ್ ರೀಸನ್ ಇರ್ಬೋದು, ಕರೆಕ್ಟಾ?
ಅವ್ರು ಯಾರಿಗೂ ಮೋಸ ಮಾಡಿಲ್ಲ, ಹಣ ಅಂತೂ ಮಾಡ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಯಾಕೆ ಬಿಸ್ನೆಸ್ ಅಂಬಾನಿ ತರ ಆಗಕ್ ಆಗ್ತಾ ಇಲ್ಲ, ಕರೆಕ್ಟಾ? ಇವ್ರು ಯಾಕೆ ಹಿಂಗ್ ಆಗ್ತಾ ಇದಾರೆ? ಸೊ ಜಸ್ಟ್ ಥಿಂಕ್ ಮಾಡೋಣ. ಇನ್ನೊಂದು ಕೆಲವೇ ಸೆಕೆಂಡ್ಸ್ ಅಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನೀವೆಲ್ಲ ಹಣ ಮಾಡ್ಬೇಕು ಅಂತಾನೆ ಸೊ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ, ಹಾಗೆ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸೊ ದಿಸ್ ಅ ಪಾರ್ಟ್ ಇರೋದು. ಸೊ ನಾವು ಹಣ ಮಾಡಕ್ಕೆ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಏನ್ ಸರ್ ಹಣ ಮಾಡ್ತೀರಾ? ಕರೆಕ್ಟ್. ನೋಡಿ, ಯಾವ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಹಣ ಇರ್ಬೇಕು. ಆ ಹಣಕ್ಕೆ ಏನ್ ಮಾಡ್ತೀರಾ? ಸ್ವಲ್ಪ ಎಂಪ್ಲಾಯ್ಮೆಂಟ್ ಮಾಡ್ತೀರಾ. ಅಲ್ಲಿಂದ ಬರೋ ಹಣನ ಒಂದ್ ಕಡೆ ಕೂಡಿ ಇಡ್ತೀರಾ, ಕರೆಕ್ಟಾ? ಪ್ರತಿಯೊಬ್ರು ಹಾಗೆ ತಾನೇ ಮಾಡ್ತೀವಿ. ಬೈ ಬರ್ತ್ ಯಾರು ರಿಚ್ ಇರೋದಿಲ್ಲ ಅಲ್ವಾ? ಬೈ ಬರ್ತ್ ಯಾರು ಇರೋದಿಲ್ಲ. ಇದ್ರೆ ಗುಡ್, ನಿಮ್ಮಲ್ಲೂ ಯಾರಾದ್ರು, ರೈಟ್? ಸೊ ನಾನು ಹೇಳ್ತಾ ಇರೋದು ಕಾಮನ್ ಕ್ಯಾಟಗರಿ ನಾನು ಮಾತಾಡ್ತಾ ಇದೀನಿ. ಹೇಳಿದ್ನಲ್ಲ, 95% ಆಫ್ ದ ವೆಲ್ತ್ ಮ್ಯಾಕ್ಸಿಮಮ್ ಬಿಸ್ನೆಸ್ ಓನರ್ಸ್ ಹತ್ರ ಇದೆ, ಕರೆಕ್ಟಾ? 5% ಆಫ್ ದ ಪಾಪ್ಯುಲೇಷನ್, ನಮ್ಮ ಪಾಪ್ಯುಲೇಷನ್ ತಗೊಂಡ್ರೆ ಟೋಟಲ್ 5% ಅಷ್ಟೇ ಜನ ರಿಚೆಸ್ಟ್ ಪರ್ಸನ್ ಇದ್ದಾರೆ. ಇನ್ನ 95% ಜನ ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ತಾ ಇದೀನಿ. ಸೊ ರೈಟ್, ಅಂದ್ರೆ ಏನ್ ಪ್ರಾಬ್ಲಮ್? ಸೊ ನೋಡೋಣ, ರೈಟ್? ಸೊ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾರು ನಾನು ಇದ್ ಮಾಡ್ತಾ ಇಲ್ಲ, ಎಲ್ಲರೂ ನಾವು ಹಣ ಮಾಡ್ತಾ ಇದೀವಿ. ನಮ್ಮ ಹಣನ ಎಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾವು ಎಂಪ್ಲಾಯ್ಮೆಂಟ್ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿದಾಗ ನಮ್ಗೊಂದು ಹಣ ಬರುತ್ತೆ ಅನ್ಕೊಳ್ಳಿ. ಆ ಹಣನ ನಾವೇನ್ ಮಾಡ್ತೀವಿ? ಒಂದು ಕಡೆ ಸೇವಿಂಗ್ಸ್ ಅಂತ ಮಾಡ್ತೀವಿ. ಸೇವಿಂಗ್ಸ್ ಅಂದ್ರೆ ಏನು? ಒಂದು ಹಣನ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಒಂದು ಕಡೆ ಇಡ್ತಾ ಇದ್ದೀನಿ ಅಂದ್ರೆ ಅದನ್ನ ನೆಕ್ಸ್ಟ್ ನಂಗೆ ಅದನ್ನ ರಿಟರ್ನ್ ಏನ್ ಬರ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆಲ್ಲ ಫಸ್ಟ್ ಫ್ಯಾಕ್ಟ್ ಮೈಂಡ್ ಬರೋದೆ ಬ್ಯಾಂಕ್ FD, ಬ್ಯಾಂಕ್ ಸೇವಿಂಗ್ಸ್ ಅಲ್ವಾ? ಸೊ ಬೇರೆ ಯಾರಿಗಾದ್ರು ಇಂಟ್ರೆಸ್ಟ್ ಕೊಡ್ತೀರಾ? ಎಷ್ಟು ಮಟ್ಟಿಗೆ ರಿಟರ್ನ್ ಬರುತ್ತೆ ಗೊತ್ತಿಲ್ಲ ಅಲ್ವಾ? ಸೊ ದಟ್ ಇಸ್ ಅ ಪಾರ್ಟ್. ಸೆಕೆಂಡ್, ರಿಯಲ್ ಎಸ್ಟೇಟ್. ಸೊ ನೋಡ್ತಾ ಇರ್ತೀವಿ, ನೀವು ಒಂದ್ ಕಡೆ ಲ್ಯಾಂಡ್ ತಗೊಳ್ತೀರಾ, ಇನ್ನೊಂದ್ ಕಡೆ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ. ಇವಾಗ ಒಂದು 50,000 ರೂಪಾಯಿ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ನೆಕ್ಸ್ಟ್ 5 ಲಕ್ಷ ಆಗುತ್ತೆ. ಇನ್ನೊಂದ್ ಕಡೆ 5 ಲಕ್ಷ ಪರ್ಚೇಸ್ ಮಾಡ್ತೀರಾ, ಇನ್ನೊಂದ್ ಕಡೆ ಒಂದು 50 ಲಕ್ಷ ರೂಪಾಯಿ ಆಗುತ್ತೆ. ಆ ಬಿಟ್ವೀನ್ ಪ್ರಾಫಿಟ್ ನೀವು ಎನ್ಕ್ಯಾಶ್ ಮಾಡ್ತೀರಾ. ಸೊ ಇನ್ನ ನೆಕ್ಸ್ಟ್ ಗೋಲ್ಡ್ ಹೇಳಂಗೆ ಇಲ್ಲ. ಈಗ ಕರೆಂಟ್ ಗೋಲ್ಡ್ ನೋಡಿದ್ರೆ 52,000 ವರೆಗೂ ಹೋಗಿತ್ತು, ಹೈಯೆಸ್ಟ್ ಹೋಗಿತ್ತು, ರೈಟ್? ಸರ್ ಈಗ ತಗೊಳ್ಳೋರಿಗೆ ಬರ್ಡನ್. ಯಾರೆಲ್ಲ 450, 500 rupees, 1000 rupees per ಗ್ರಾಮ್ ಇದ್ದಾಗ ತಗೊಂಡಿದ್ರು ಅವ್ರಿಗೆ ಜಾಕ್ ಪಾಟ್ ಈಗ, ಕರೆಕ್ಟ್ ಅಲ್ವಾ? ಇನ್ನ ಏನೂ ಆಗೋದಿಲ್ಲ. ಇನ್ನು LIC ಪಾಲಿಸಿ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ 30-40% LIC ಪಾಲಿಸಿ ಕಟ್ಟಿರ್ತೀವಿ, ರೈಟ್? ಸೊ ದಿಸ್ ಅ ಪಾರ್ಟ್. ಈ ತರ ನಾವು ಡಿಫ್ರೆಂಟ್ ನಲ್ಲಿ ಸೇವಿಂಗ್ಸ್ ಮಾಡ್ತಾ ಇರ್ತೀವಿ. ಆದ್ರೂ ಯಾಕೆ ಕೆಲವೊಬ್ರು ನಾರ್ಮಲ್ ಆಗೇ ಇದಾರೆ, ಕೆಲವೊಬ್ರು ನೆಕ್ಸ್ಟ್ ಫಾಸ್ಟರ್ ಲೆವೆಲ್ ಅಲ್ಲಿ ಬೆಳೀತಾ ಇದಾರೆ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ನೋಡಿ, ನಿಮ್ಮ ಹಣನ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದಕ್ಕೆ ಏನ್ ವರ್ತ್ ಇದೆ ಅಂತ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಡಾಟಾ ಪ್ರಕಾರ 1987 ಇಂದ 2018 ಅಲ್ಲಿ ನೀವೇನಾದ್ರೂ ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ 1988 ಅಲ್ಲಿ ಒಂದು 20,000 ರೂಪಾಯಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅನ್ಕೊಳ್ಳಿ. ಒಂದು ಡಾಟಾ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ, ಆಕ್ಚುಲ್ ನಂಬರ್ ಸ್ವಲ್ಪ ವೇರಿ ಆಗ್ಬೋದು, ಬಟ್ ಒಂದು ಡಾಟಾ ರೆಫರೆನ್ಸ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ಸೊ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ನಾನು 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ನಿಯರ್ಲಿ 30 years ಜರ್ನಿ ಅಂತ ಹೇಳ್ಬೋದು, ರೈಟ್? ಸೊ 30 years ಜರ್ನಿಯಲ್ಲಿ ನನ್ನ ಒಂದು 20,000 ರೂಪಾಯಿ ಏನಾಗಿದೆ, 2,64,000 ರೂಪಾಯಿ ಆಗಿದೆ. ರಿಟರ್ನ್ಸ್ ಅಲ್ಲಿ ನಾನು ಮಾತಾಡೋದಾದ್ರೆ 8.68% ಪರ್ ಇಯರ್ ಕೊಟ್ಟಿದೆ, ಕರೆಕ್ಟಾ? ಪರ್ ಇಯರ್ ಅಂತ ಹೇಳ್ತೀವಿ, ಪ್ರತಿ ವರ್ಷ ಕೊಟ್ಟಿದೆ. ಇನ್ನು ನಾನೇನಾದ್ರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ನನ್ಗೇನಾಗಿದೆ, ಈಗ ಮಾರ್ಕೆಟ್ ರೇಟ್ಸ್ ರೈಸ್ ಆಗಿದೆ ಗೋಲ್ಡ್. ನಾನು ಮಾತಾಡ್ತಾ ಇರೋದು 2 years ಬ್ಯಾಕ್ಗೆ, ಓಕೆ? ಆವತ್ತಿನ ಕರೆಂಟ್ ಡಾಟಾಗೆ. ಸೊ ಅಲ್ಲಿಗೆ ಏನಾಗ್ತಾ ಇತ್ತು, ನಿಯರ್ಲಿ FD ಇಟ್ಟಿದ್ರು ಸೇಮ್ ಹಣನೇ, ಗೋಲ್ಡ್ ಅಲ್ಲಿ ಇಟ್ಟಿದ್ರು ಸೇಮ್ ಹಣನೇ. ಈ ಒಂದು ಪಾರ್ಟ್ ಅಲ್ಲಿ 8.6 ಕೊಡ್ತಾ ಇತ್ತು. ಇನ್ನು ಸಿಲ್ವರ್ ಅಲ್ಲಿ ಇಟ್ಟಿದ್ರೆ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು. ಸೊ ರೈಟ್, ಎಲ್ಲ ಹಾಕಿದ್ರು ದುಡ್ಡು ಅಲ್ವಾ? ಗುಡ್ ಅಲ್ವಾ? ನಿಮ್ಮ ಹಣ ಅಂತೂ ಬೆಳೆದಿದೆ. 20,000 ರೂಪಾಯಿ 2,64,000 ರೂಪಾಯಿ ಅಂದ್ರೆ ಯಾರು ಸರ್ ಕೊಡ್ತಾರೆ? ಗುಡ್ ಅಲ್ವಾ? ದೆನ್ ನೋಡೋಣ ಹಾಗಾದ್ರೆ. ಸೊ ರೈಟ್, ನೋಡಿ ಇಲ್ಲಿ ಈಗ ನೀವೆಲ್ಲ ಏನ್ ನೋಡ್ತಾ ಇದೀವಿ, ಇಂಟ್ರೆಸ್ಟ್. ಯೂಶಲಿ ಫಸ್ಟ್ ಕಾಮನ್ ಥಾಟ್ ಬರೋದೇ ನಮ್ಮೆಲ್ಲರಿಗೂ FD ಅಲ್ವಾ? FD ಅಲ್ಲಿ ಇಡೋದ್ರಿಂದ ಏನಾಗ್ತಾ ಇದೆ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಮ ಇಂಡಿಯಾದಲ್ಲಿ ಕರೆಂಟ್ ಅಲ್ಲಿ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೇಕಾದ್ರೆ 8.68% ಪರ್ ಇಯರ್ ಕೊಟ್ಕೊಂಡು ಬರ್ತಾ ಇತ್ತು. ಸೊ ರೈಟ್, ಪರ್ ಇಯರ್ ಕೊಡ್ತಾ ಇತ್ತು. ಈಗ ಏನಾಗಿದೆ, ನಮ್ಮ ಇಂಡಿಯಾ ಲೇಟೆಸ್ಟ್ ಆಗಿ ಬಂದಾಗ 4.5. ಸೊ ದಟ್ ಇಸ್ ಅ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. ಈಗ ರೀಸೆಂಟ್ ಬಂದ್ಬಿಟ್ಟು ನೋಡಿ 4.4 ಅಥವಾ ನಿಯರ್ಲಿ 4.5. ಇದು ಇಂಡಿಯನ್ RBI ಗೌರ್ಮೆಂಟ್ ಕೊಡ್ತಾ ಇದೆ. ಗೌರ್ಮೆಂಟ್ ಇಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತದ್ದು ಇಲ್ಲಿ ಲಿಸ್ಟ್ ಬರ್ತಾ ಇರುತ್ತೆ, ಆಯ್ತಾ? ಇಲ್ಲಿ ಎಲ್ಲಾ ಪ್ರಪಂಚದಲ್ಲಿರೋ ಪ್ರತಿಯೊಂದು ಕಂಪನೀಸ್, ಪ್ರತಿಯೊಂದು ಕಂಟ್ರೀಸ್ ಲಿಸ್ಟ್ ಇರುತ್ತೆ, ರೈಟ್? ನಿಮ್ಗೆ ಗೊತ್ತಿದೆ, ಹೊರಗಡೆ ಪ್ರಪಂಚದಲ್ಲಿ 7%, 5% ಹಂಗೆ ಕೊಡ್ತಾ ಇದ್ದಾರೆ ಅಂತ, ರೈಟ್? ಇಲ್ಲಿ ಒಂದೇ ಒಂದು ತಿಳ್ಕೊಳ್ಳಿ, ನೀವ್ ಅನ್ಕೊಳ್ತೀರಾ FD ಇಸ್ ಎ ವೆರಿ ಸೇಫ್ಟಿ ಅಂತ. ನಾನು FD ಇಸ್ ಎ ಸೇಫ್ಟಿ ಅಂತ ಹೇಳ್ತಾ ಇದೀನಿ. ಜೊತೆಗೆ ಎಷ್ಟು ವರ್ತ್ ಅಂತ ನೀವೇ ನೋಡ್ಕೊಳ್ಳಿ. ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಈವನ್ ಲಾಸ್ಟ್ 30-40 years ಇಂಟ್ರೆಸ್ಟ್ ರೇಟ್ ತಗೊಂಡಾಗ ನಮ್ಗೆ ವೆರಿ 14% ವರೆಗೂ ಕೊಟ್ಟಿರೋ ಹಿಸ್ಟ್ರಿ ಇದೆ FD. ಈಗ 4.5 ಬಂದಿದೆ. ಇನ್ ಫ್ಯೂಚರ್ಸ್ ಅಲ್ಲಿ 14 ಇಂದ ಡ್ರಾಸ್ಟಿಕ್ ಆಗಿ ಡೌನ್ ಆಗಿದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ 4% ಬಂದಿದೆ ಅಂದ್ರೆ ಇನ್ನು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ? ಜಸ್ಟ್ ಥಿಂಕ್. ನೋಡಿ, ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನೋಡಿ, ಸ್ವಿಟ್ಜರ್ಲ್ಯಾಂಡ್,
ಜಪಾನ್, ಯುರೋಪ್, ಡೆನ್ಮಾರ್ಕ್ ಅಲ್ವಾ, ಇದೆಲ್ಲ ಏನು ಟಾಪ್ ಕಂಟ್ರೀಸ್. ನಮ್ ಇಂಡಿಯಾ ಇವಾಗ ನೆಕ್ಸ್ಟ್ ಇವರೆಲ್ಲ ಏನ್ ಕೊಡ್ತಾ ಇದಾರೆ ನೋಡಿ ಇಂಟ್ರೆಸ್ಟ್ ರೇಟ್. ನಾವೇ ಬೆಸ್ಟ್ ಅಲ್ವಾ 4%. ಬಿಕಾಸ್ ನಮ್ ಇಂಡಿಯಾ ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್, ಡೆನ್ಮಾರ್ಕ್, ಜಪಾನ್, ಯುರೋಪ್ ಈ ರೇಂಜ್ಗೆ ಬೆಳೀತಾ ಇದೆಯಾ, ಅಥವಾ ಸೊ ವೆಸ್ಟ್ ಇಂಡೀಸ್, ಕೀನ್ಯಾ, ಉಗಾಂಡಾ ಈ ರೇಂಜ್ಗೆ ಬೆಳೀತಾ ಇದೆಯಾ, ರೈಟ್? ದೆನ್ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತಾ ಇದೀನಿ. ಯಾವಾಗೆಲ್ಲ ಒಂದು ಕಂಟ್ರಿ ನೆಕ್ಸ್ಟ್ ಲೆವೆಲ್ ಬೆಳೀತಾ ಇರುತ್ತೆ, ಆ ಒಂದು ಕಂಟ್ರಿಯ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಡ್ರಾಪ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀನಿ. ಅಟ್ ಪ್ರೆಸೆಂಟ್ ನಿಮ್ಗೆ ಅನ್ನಿಸ್ತಾ ಇದೆ 4.5 ಇಸ್ ದ ಸೇಫ್ಟಿ ಅಂತ, ರೈಟ್? ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನೆಕ್ಸ್ಟ್ 2 minutes ಅಲ್ಲಿ ಗೊತ್ತಾಗುತ್ತೆ ವಿಚ್ ಇಸ್ ದ ಸೇಫ್ಟಿ ಅಂತ, ರೈಟ್? ನೋಡೋಣ ಇಲ್ಲಿ ನೋಡಿ, ಎಲ್ಲಾದ್ರೂ ನೀವು ಹಣ ಹಾಕ್ಬೋದು, ಆದ್ರೂ ಕೆಲವೊಬ್ರು ದುಡಿತಾನೆ ಇರ್ತೀವಿ, ಹಣ ಕುಡಿತಾನೆ ಇರ್ತೀವಿ, ಎಲ್ಲೋ ಒಂದು ಕಡೆ ಹಣ ಬೆಳೀತಾ ಇರೋದಿಲ್ಲ. ಯಾಕೆ? ಕೆಲವೊಬ್ರಿಗೆ ಭಯ ಇರುತ್ತೆ. ಸೊ ಹಣನ ನಾವು ಲ್ಯಾಂಡ್ಗೂ ಹಾಕಿರಲ್ಲ, ಸೊ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದ್ ಕಡೆ ಸೇಫ್ಟಿ ಇಟ್ಕೊಳ್ತಾರೆ, ಯಾರಿಗೂ ಕೊಟ್ಟಿರೋದಿಲ್ಲ, ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತೀರಾ ಅನ್ಕೊಳ್ಳಿ. ಈಗ ಏನಾಯ್ತು ಅಂತ ನೋಡಿ, ನಿಮ್ಗೆ ಯಾಕೆ ಹಣನ ಬೆಳೆಸ್ಬೇಕು, ನಿಮ್ಮ ಹಣಕ್ಕೆ ವ್ಯಾಲ್ಯೂನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾಕೆ ನೀವು ದುಡಿತಾ ಇದ್ರು ಸಮಟೈಮ್ಸ್ ಹಣ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ಜನರಲ್ ಆಗಿ ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಹಣದುಬ್ಬರ. ಸೊ ನೋಡಿ, ಪ್ರೈಸ್ ರೈಸ್ ಆಗ್ತಾ ಇರುತ್ತೆ, ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಉದಾಹರಣೆಗೆ ಲಾಸ್ಟ್ 1 year ಬ್ಯಾಕ್ ಅಲ್ಲಿ ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ನೀವು ಒಂದು 5 years ಬ್ಯಾಕ್ ಅಂತ ಇಟ್ಕೊಳ್ಳೋಣ, 30 ರೂಪಾಯಿ ಇತ್ತು ಪೆಟ್ರೋಲ್ ಅನ್ಕೊಳ್ಳಿ, 30 ರೂಪಾಯಿ. 100 ರೂಪಾಯಿಗೆ ನೀವು 3.3 ಲೀಟರ್ಸ್ ಪೆಟ್ರೋಲ್ ಹಾಕ್ಸ್ಕೊಬಹುದಾಗಿತ್ತು. ಈಗ 100 ರೂಪಾಯಿಗೆ 1.12 ಲೀಟರ್ಸ್ ಹಾಕೊಳ್ಬಹುದು. ನಿಮ್ಮ ಹತ್ರ ಒಂದು ಹೀರೋ ಹೋಂಡಾ ಬೈಕ್ ಇತ್ತು ಅನ್ಕೊಳ್ಳಿ, ಹೀರೋ ಹೋಂಡಾ ಬೈಕ್ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದಾಗ 3 ಲೀಟರ್ಗೆ ಅದು 40 ಮೈಲೇಜ್ ಅಂದ್ರೆ 120 ಕಿಲೋಮೀಟರ್ ಓಡಾಡ್ತಾ ಇದ್ರಿ ನೀವು. ಅರ್ಥ ಆಗ್ತಾ ಇದೆಯಾ? ಈಗ ಏನಾಗುತ್ತೆ, ಸೊ 100 ರೂಪಾಯಿಗೆ 1.2 ಕಿಲೋಮೀಟರ್ ಕೊಡೋದ್ರಿಂದ 44 ಕಿಲೋಮೀಟರ್ ಮಾತ್ರ ನೀವು ಓಡಾಡ್ತಾ ಇದ್ದೀರಾ. ಅಂದ್ರೆ ಏನಾಯ್ತು, ಅವತ್ತು 100 ರೂಪಾಯಿಗೆ ನೀವು 120 ಕಿಲೋಮೀಟರ್ ಓಡಾಡ್ತಾ ಇದ್ರಿ, ಈಗ ನೀವು 120 ಕಿಲೋಮೀಟರ್ ಓಡಾಡ್ಬೇಕಂದ್ರೆ ನಿಮ್ಮ ಬಳಿ 300 ರೂಪಾಯಿ ಇರ್ಬೇಕು ಅಲ್ವಾ? ಸೇಮ್ ಅಲ್ವಾ, ಎಕ್ಸ್ಪೆನ್ಸ್ ಆರ್ ಸೇಮ್. ಅಂದ್ರೆ ನನ್ಗೆ ಏನ್ ಬೇಕೋ ಅದು ನೀಡ್ ಇಸ್ ಸೇಮ್, ಆದ್ರೆ ನನ್ನ ಅಮೌಂಟ್ ರೈಸ್ ಆಯ್ತು. ಇದನ್ನ ನಾವು ಹಣದುಬ್ಬರ ಅಂತ ಕರಿತೀವಿ. ಜನರಲ್ ಆಗಿ ಸಿಂಪಲ್ ಆಗಿ ಹೇಳ್ತಾ ಇದೀನಿ, ತುಂಬಾ ಡೀಪ್ ಆಗಲ್ಲ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ಸೊ ಸಿಂಪಲ್ ಆಗಿ ಈಗ ನಾವು ಆ ಒಂದು ಪ್ರೈಸ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇದೆ, ನನ್ನ ಹಣ ಕಳ್ಕೊಳ್ತಾ ಇದ್ದೀನಿ. ಹಣದ ವ್ಯಾಲ್ಯೂ ಅಂದ್ರೆ ನೋಡಿ, ಎಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಹಣದ ವ್ಯಾಲ್ಯೂ ಅಂದ್ರೆ ಏನು ಅಂತ ನೋಡಿ. ಇಲ್ಲಿ ಯಾರಿಗೆ 1984 ಅಲ್ಲಿ 1 ಲಕ್ಷ ರೂಪಾಯಿ ಇತ್ತು, ಅವ್ರ ಹಣ ಪ್ರತಿ ವರ್ಷ ಕರಗ್ತಾ ಅಂದ್ರೆ ಕಡಿಮೆ ಆಗ್ತಾ ಅಂದ್ರೆ ಹಣ ಕಡಿಮೆ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಈ ವರ್ಷ ನಿಮ್ಗೆ 10,000 ರೂಪಾಯಿ ಏನಾದ್ರು ಒಂದು ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಅಂದ್ರೆ ಬರೋ ವರ್ಷ 11,000 ರೂಪಾಯಿ ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ವರ್ಷ ನೀವು ಮನೆ ಬಾಡಿ 10,000 ರೂಪಾಯಿ ಕೊಡ್ತಾ ಇದೀರಾ ಅನ್ಕೊಳ್ಳಿ, ಬರೋ ವರ್ಷ ಓನರ್ ಹೇಳ್ತಾರೆ ನೀವು 11,000 ರೂಪಾಯಿ ಕೊಡ್ಲೇಬೇಕು ಅಂತ. ಕರೆಕ್ಟಾ? ಇದನ್ನೇ ನಾವು 10,000 ರೂಪಾಯಿ ಇಟ್ಕೊಂಡು ಜೀವನ ಮಾಡಕ್ಕಾಗಲ್ಲ. ಇಲ್ಲಿ 1,000 ರೂಪಾಯಿ ಆಡ್ ಮಾಡ್ಬೇಕು. ಇದನ್ನ ಆಡ್ ಮಾಡ್ಬೇಕಾದ್ರೆ ಒಂದು ನಿಮ್ಗೆ ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಬರ್ಬೇಕು, ಅಥವಾ ನಿಮ್ಗೆ ಬೇರೆ ಬಿಸ್ನೆಸ್ ಇಂದ ಇನ್ಕಮ್ ಇರಬೇಕು, ಅದರ್ ಸೋರ್ಸ್ ಇರಬೇಕು, ಅವಾಗ ನೀವು ಎಕ್ಸ್ಟ್ರಾನ ಪೇ ಮಾಡಕ್ಕಾಗತ್ತೆ, ರೈಟ್? ಆ ಒಂದು ಲೆಕ್ಕಾಚಾರದಲ್ಲಿ 1984 ಇಂದ 2016 ವರೆಗೂ ಯಾರು 1 lakh ನ ಹಾಗೆ ಇಟ್ಕೊಂಡಿದ್ರು ಅದ್ರ ಮೌಲ್ಯ ಕಳ್ಕೊಂತ ಬಂತು. ಈಗ ಪ್ರೆಸೆಂಟ್ ಅಲ್ಲಿ 7,000 ರೂಪಾಯಿ ಇದೆ 2016 ರೇಂಜ್ಗೆ. 2020ಗೆ ಅದ್ರ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ತಾ ಇದೀನಿ. ಇದು ಓಕೆ, ರೈಟ್? ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ನೋಡಿ, ನಾವು ಒಂದು ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಮ್ಮ ವ್ಯಾಲ್ಯೂ ಎಷ್ಟು ಡ್ರಾಪ್ ಆಗುತ್ತೆ, ಒಂದು 100 ರೂಪಾಯಿ ವ್ಯಾಲ್ಯೂ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ 6.84 rupees ಡ್ರಾಪ್ ಆಗ್ತಾ ಇದೆ ಒಂದು ವರ್ಷಕ್ಕೆ, ರೈಟ್? ಒಂದು ವರ್ಷಕ್ಕೆ 6.84% ಡ್ರಾಪ್ ಆಗುತ್ತೆ. ಅಂದ್ರೆ ನಿಮ್ಮ ಹತ್ರ ಇವಾಗ ನಾನು ತೋರಿಸಿದ್ನಲ್ಲ 1 ಲಕ್ಷ ರೂಪಾಯಿ ಹೇಗೆ ಒಂದು 30 ವರ್ಷ ಜರ್ನಿಯಲ್ಲಿ ಬರೀ ನಿಮ್ಗೆ 7,000 ರೂಪಾಯಿ ಆಗಿತ್ತು ಅಂತ ಹೇಳಿದ್ರೆ, ಈ ವರ್ಷ 1 ಲಕ್ಷ ಇತ್ತು ಅಂದ್ರೆ ಇಲ್ಲಿ ಏನಾಗಿದೆ, ಸ್ಟಾರ್ಟಿಂಗ್ ಅಲ್ಲಿ 14 ರೂಪಾಯಿವರೆಗೂ ಇತ್ತು, ಈಗ ಏನಾಗಿದೆ ಇದ್ರ ವ್ಯಾಲ್ಯೂ 6 ರೂಪಾಯಿ ಕಡಿಮೆ ಆಯ್ತು. ಅಂದ್ರೆ ನಿಮ್ಮ ಹತ್ರ ಹಾಗೆ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, 1 ಲಕ್ಷ ಇದ್ದಿದ್ದು 94,000 ಆಯ್ತು ನೆಕ್ಸ್ಟ್ ವರ್ಷದ ಬೆಲೆ. ನೆಕ್ಸ್ಟ್ ಏನಾಯ್ತು 88. ಈ ತರ ಕಡಿಮೆ ಆಗ್ತಾ 7,000ಕ್ಕೆ ಬಂದಿರೋದು. ಇದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಅದನ್ನ ನೀವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಆದ್ರೆ ನಮ್ಮ ಹಣನ ಹೇಗೆ ಅದನ್ನ ಡಿವೈಡ್ ಮಾಡ್ಕೊಳಕ್ ಆಗುತ್ತೆ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ನೋಡಿ, ನಿಮ್ಗೆ ಆ ಒಂದು ಇನ್ಫ್ಲೇಷನ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು, ನಿಮ್ಮ ಒಂದು ಕಷ್ಟಪಟ್ಟಿರೋ ಹಣ 1 ಲಕ್ಷ ರೂಪಾಯಿ ಪ್ರತಿ ವರ್ಷ 6% ಕಡಿಮೆ ಆಗ್ತಾ ಇದೆ ಅಂದ್ರೆ ಅದನ್ನ 6% ಹೇಗೆ ರೈಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. 6% ಗಿಂತ ಜಾಸ್ತಿನೇ ಹೇಗೆ ರೈಸ್ ಮಾಡ್ಬೇಕು, ಎಸ್, ಈಗ ತಿಳ್ಕೊಳ್ಳೋಣ. ನೋಡಿ, ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಿಮ್ಮ ಕ್ವಶನ್ಸ್ಗೆ ಈಗ ಆನ್ಸರ್ ಬರ್ತಾ ಇದೆ. ನೋಡಿ, ನಾನು ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಫಾರ್ ಎಕ್ಸಾಂಪಲ್ ನಮ್ಗೆ ಹಣನ ಸೇವ್ ಮಾಡೋದು ಅಂತ ಹೇಳಿದ ತಕ್ಷಣ ಫಸ್ಟ್ ಮೈಂಡ್ ಬರೋದೆ ಗೋಲ್ಡ್, ಸಿಲ್ವರ್, ಇದು FD, ಬ್ಯಾಂಕ್ ಸೇಫ್ಟಿ ಅಲ್ವಾ? ಅದ್ರ ಜೊತೆಗೆ ಒನ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಪ್ರಾಫಿಟ್ ರಿಟರ್ನಬಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇನ್ ವರ್ಲ್ಡ್ ಫಾರ್ ಯುವರ್ ವ್ಯಾಲ್ಯೂಬಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನೀವು ಹಣ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಣನ ಬೆಳೆಯೋದಕ್ಕೆ ಅಥವಾ ನಿಮ್ಮ ಹಣಕ್ಕೆ ಒಂದು ವ್ಯಾಲ್ಯೂನ ಆಡ್ ಮಾಡೋದಾದ್ರೆ, ಸೊ ಸ್ಟಾಕ್ ಮಾರ್ಕೆಟ್ ಇಸ್ ಒನ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಸೊ ಇದೇ
ಹೈಯೆಸ್ಟ್ ಪ್ರಾಫಿಟ್ ಕೊಡುತ್ತೆ. ಇದು ಬಿಟ್ರೆ ಬೇರೆ ಏನು ಅಂತಲ್ಲ. ಸೊ ನಾನೇನ್ ಹೇಳ್ತಾ ಇದೀನಿ, ಯಾರೆಲ್ಲ ಎಫ್ ಡಿ ಮಾಡ್ಬೇಕು ಅಂತಿದ್ದೀರಾ ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ದೀರಾ, ಒಂದು ಲ್ಯಾಂಡ್ ತಗೊಳ್ಬೇಕು ಅಂತಿದ್ದೀರಾ, ಪ್ರತಿಯೊಂದು ಕಡೆನೂ ರಿಸ್ಕ್ ಅಂತ ಇದ್ದೇ ಇರುತ್ತೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಂತಾನೂ ಒಂದು ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಇದೆ ಅಂತ ಫಸ್ಟ್ ನೋಡೋಣ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳ್ದೆ ಎವ್ರಿ ಇಯರ್ ನಿಮ್ಮ ಹಣ 6% ಡೌನ್ ಆಗುತ್ತೆ ಅಂತ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನೋಡಿ, ಕಳೆದ 40 ವರ್ಷದಿಂದ ಮಾರ್ಕೆಟ್ ಕನ್ಸಿಸ್ಟೆನ್ಸ್ ಆಗಿ ಇವತ್ತಿಗೂ 15.38% ರಿಟರ್ನ್ ಕೊಟ್ಟಿದೆ. ಅಂದ್ರೆ ಪ್ರತಿ ವರ್ಷ ಅಂತ ಕರಿತೀವಿ, ಪ್ರತಿ ವರ್ಷ ಮಾರ್ಕೆಟ್ ಅಲ್ಲಿ 15% ನಿಮ್ಗೆ ರಿಟರ್ನ್ ಕೊಟ್ಟಿದೆ. ಈಗ ನೀವೊಂದು ₹1,00,000 ಸ್ಟಾಕ್ ಮಾರ್ಕೆಟ್ ಹಾಕಿದ್ರಿ ಅನ್ಕೊಳ್ಳಿ, ಪ್ರತಿ ವರ್ಷ ನೀವೇನಾದ್ರು ಮನೇಲೆ ಇಟ್ಕೊಂಡಿದ್ರೆ ಅಥವಾ ಎಫ್ ಡಿ ಮಾಡಿದ್ರಾ, ಗೋಲ್ಡ್ ಅಲ್ಲಿ ಇಟ್ಟಿದ್ರಾ ಅನ್ಕೊಳ್ಳಿ, 1,00,000ಕ್ಕೆ ನಿಮ್ಗೆ ₹8,000 ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಇನ್ಫ್ಲೇಷನ್ ಎಷ್ಟಿದೆ? 6.57%. ₹8,000 ಮೈನಸ್ ಮಾಡಿ, ಸೊ ಇನ್ನು 1% ಸಿಗುತ್ತೆ. ಅದೇ ನೀವು ಸ್ಟಾಕ್ ಮಾರ್ಕೆಟ್ ಬಂದಾಗ 15% ರಿಟರ್ನ್ ಸಿಗ್ತಾ ಇದೆ ನಿಮ್ಗೆ ಎವ್ರಿ ಇಯರ್ ಕನ್ಸಿಸ್ಟೆನ್ಸ್ ಆಗಿ. ಈ 15% ಅಲ್ಲಿ 8% ಇನ್ಫ್ಲೇಷನ್ ಅಂತ ಹೋದ್ರು ನಿಮ್ಗೆ ಇನ್ನ 7% ನಿಮ್ಮ ಅಮೌಂಟ್ ಅಲ್ಲಿ ಆಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಸೆನ್ಸೆಕ್ಸ್ ಅಂತ ಏನಿದೆ, ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಕನ್ಸಿಸ್ಟೆನ್ಸ್ ಆಗಿ 14.43% ಕೊಟ್ಟಿದೆ ಲಾಸ್ಟ್ 2018 ವರೆಗೂ, 30 ಇಯರ್ಸ್ ಅಲ್ಲಿ. ಇಲ್ಲಿ ನೋಡಿ, ಇನ್ಫ್ಲೇಷನ್ ಅನ್ನೋದು 6% ಇದೆ. ಉದಾಹರಣೆಗೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ₹1,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅನ್ಕೊಳ್ಳಿ, ನಿಮ್ಗೆ ₹14 ರಿಟರ್ನ್ ಬರ್ತಾ ಇದೆ. ಎಕ್ಸಾಂಪಲ್ ಹೇಳ್ತಾ ಇದೀನಿ, ₹14. ಆದ್ರೆ ನಿಮ್ಮ ಹಣ ಎಷ್ಟು ಮೈನಸ್ ಆಗ್ಬೇಕು ಒಂದು ವರ್ಷಕ್ಕೆ? 6%. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಇದೀರಾ? ನಿಮ್ಮ ಹಣಕ್ಕೆ ಪ್ಲಸ್ ಆಯ್ತು. ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗುತ್ತೆ. ನೀವು ನಿಮ್ಮ ಅಕೌಂಟ್ ಅಲ್ಲಿ ATM ಕಾರ್ಡ್ ಇದೆ ನಿಮ್ಮ ಹತ್ರ, ಅಕೌಂಟ್ ಅಲ್ಲಿ ₹1,00,000 ನೀವು ಇಟ್ಕೊಂಡಿದ್ದೀರಾ ನಿಮ್ಮ ಅಕೌಂಟ್ ಅಲ್ಲಿ. ನಿಮ್ಗೆ ಹೇಳ್ತಾರೆ ₹1,00,000 ಮೇಂಟೈನ್ ಮಾಡು ಅಂತ ನಿಮ್ ತಂದೆಯವರು ಅಥವಾ ಯಾರೋ ಹೇಳಿರ್ತಾರೆ. ಸೊ ನಿಮ್ ಮನೇಲಿ ಕೊಟ್ಟಿರ್ತಾರೆ ಒಬ್ರು. ಓಕೆ, ನೀವೇನ್ ಮಾಡಿದ್ರಿ? ₹10,000 ನೀವು ವಿಡ್ರಾ ಮಾಡ್ಕೊಂಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಇನ್ಫ್ಲೇಷನ್ ಅಂತ ತಿಳ್ಕೊಳ್ಳೋಣ. ₹6,000 ವಿಡ್ರಾ ಮಾಡ್ಕೊಂಡ್ರಿ. ಮತ್ತೆ ನೀವು ಅದಕ್ಕೆ ದುಡ್ಡು ಎಷ್ಟು ಹಾಕ್ಬೇಕು? 94,000 ಆಗಿರುತ್ತೆ. 6,000 ಹಾಕ್ಬೇಕಲ್ಲ. ಈಗ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಇದೇ ದುಡ್ಡನ್ನ ಗೋಲ್ಡ್, ಸಿಲ್ವರ್ ಅಲ್ಲೆಲ್ಲ ಹಾಕಿದ್ರೆ 7%, 8% ಅಂತ ಬರುತ್ತೆ. 8,000 ಹಾಕ್ತೀರಾ. ಟೋಟಲ್ ಏನಾಯ್ತು? 1.02 ಲ್ಯಾಕ್ ಆಯ್ತು. ಅಂದ್ರೆ 2,000 ಪ್ಲಸ್ ಅಲ್ಲಿ ಇದ್ರ. ಯಾವಾಗ ಗೋಲ್ಡ್ ಸಿಲ್ವರ್ ಅಲ್ಲಿ ಇದ್ರೆ ಬ್ಯಾಂಕ್ ಡಿಪಾಸಿಟ್ ಇವಾಗ ತಾನೇ ತೋರ್ಸದ್ನಲ್ಲ, 3, 4 US ಅಮೆರಿಕ ಅದೆಲ್ಲ 0.5 ಅಂತ ಬರ್ತಾ ಇದೆ. ಅವಾಗ ಏನಾಗುತ್ತೆ? ನೀವು ₹6 ವಿಡ್ರಾ ಮಾಡ್ತಾ ಇದ್ದೀರಾ, 50,000 ಅಕೌಂಟ್ ಹಾಕ್ತಾ ಇದ್ದೀರಾ. ಅಂದ್ರೆ ಏನಾಯ್ತು? ₹1,00,000 ₹94,000 ನಿಮ್ಮ ಬ್ಯಾಲೆನ್ಸ್ ಇತ್ತು. 50% ಹಾಕಿದ್ರಿ, 94.5 ಆಯ್ತು. ಆದ್ರೆ ಏನಾಯ್ತು? ನಿಮ್ಮ ವ್ಯಾಲ್ಯೂ ಏನಾದ್ರು ರೈಸ್ ಆಯ್ತಾ? ರೈಸ್ ಆಗ್ಲಿಲ್ಲ. ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಗುಡ್ ಅಂತ ಹೇಳ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಪ್ರೆಷರ್ ಕಡಿಮೆ ಆಗ್ತಾನೆ ಇರುತ್ತೆ. ಇಲ್ಲಿ ನನ್ಗೆ ಏನಾಯ್ತು? ₹1,00,000 ಹಣ ನಾನು ಖರ್ಚು ಮಾಡ್ಬಿಟ್ಟೆ ₹6. ಆದ್ರೆ ನಾನು ಸೇವ್ ಮಾಡಿದ್ದು 50%. ಓವರ್ ಆಲ್ ನನ್ನ ಕ್ಯಾಪಿಟಲ್ ಲಾಸ್ ಅಂತ ಇದ್ದೀನಿ. ಇನ್ನು ನೀವು ಸ್ಟಾಕ್ ಮಾರ್ಕೆಟ್ ಕಡೆ ಬರೋದಾದ್ರೆ ಆಲ್ರೆಡಿ ಕನ್ಸಿಸ್ಟೆನ್ಸ್ ಆಗಿ ಲಾಸ್ಟ್ 30-40 ಇಯರ್ಸ್ ಇಂದ 14% ಕೊಡ್ತಾ ಇರೋದ್ರಿಂದ ಈಗ ನೋಡಿ, ನಿಮ್ಮ ಅಕೌಂಟ್ ಅಲ್ಲಿ ₹1,00,000 ಇತ್ತು ಅನ್ಕೊಳ್ಳಿ, ನೀವು ಖರ್ಚು ಮಾಡಿದೆಷ್ಟು? ಇನ್ಫ್ಲೇಷನ್ ₹6,000. ನೀವು ಮತ್ತೆ ನಿಮ್ಮ ಅಕೌಂಟ್ಗೆ ರೀಪೇ ಮಾಡ್ತಾ ಇರೋದೆಷ್ಟು? ₹14,000. ಅಂದ್ರೆ ನಿಮ್ಮ ಹಣ ಏನಾಯ್ತು? ₹1,08,000 ಆಯ್ತು. ಅಂದ್ರೆ ನಿಮ್ಗೆ ಏನಾಯ್ತು? ಪ್ಲಸ್ ಅಲ್ಲೇ ಇರ್ತೀರಾ. ಸೊ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಎವ್ರಿಥಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಥಿಂಕ್ ಮಾಡಿ ಇಲ್ಲೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಇದು ಸ್ಟಾಕ್ ಮಾರ್ಕೆಟ್ ನ ರಿಟರ್ನ್ ಸೊ ಅಂತ ಹೇಳ್ತಾ ಇದೀನಿ. ಇನ್ನು ನೋಡೋಣ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಬರ್ಬೇಕು ನೀವು? ಅಲ್ಲ ಪ್ರತಿಯೊಬ್ಬರಿಗೂ ಪ್ರಶ್ನೆ, ಸರ್ ನಾನು ಆರಾಮಾಗಿ FD ಇಡ್ಬೋದಲ್ಲ? ರೈಟ್ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ಗೆ ನೀವು ಬರೋದ್ರಿಂದ ಬೀಟ್ ದ ಇನ್ಫ್ಲೇಷನ್ ಅಂತ ಹೇಳಿದಲ್ಲ, ನಿಮ್ಮ ಹಣದ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗತ್ತೆ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ನ ನೀವು ವೆರಿ ಲೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ವೆರಿ ಲೋ ಇನ್ವೆಸ್ಟ್ಮೆಂಟ್ ಇಂದ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆದ್ರೆ ನೀವು ಯೋಚನೆ ಮಾಡ್ಬೋದು, ಸರ್ ರಿಲಯನ್ಸ್ ಅಂಬಾನಿಯವರೆಲ್ಲ ಇದಾರಲ್ಲ ಸರ್, ಅಂಬಾನಿಯವರೆಲ್ಲ ದೊಡ್ಡ ಕೋಟ್ಯಾಧೀಶರು ಸರ್. ಕರೆಕ್ಟ್ ಸರ್, ಅವ್ರ ಹತ್ರ ಐಡಿಯಾ ಇದೆ ಸರ್, ಬಿಸ್ನೆಸ್ ಮಾಡ್ತಾ ಇದಾರೆ, ಬಿಸ್ನೆಸ್ ಮಾಡ್ತಾ ಇದಾರೆ. ನೀವೇನ್ ಮಾಡ್ಬೋದು? ಹಣ ಇರ್ಲಿಲ್ಲ ಅವ್ರ ಹತ್ರ, ಅವ್ರಿಗೆ ಹಣ ಇರ್ಲಿಲ್ಲ ಬಿಸ್ನೆಸ್ ಮಾಡಕ್ಕೆ, ಐಡಿಯಾ ಇತ್ತು, ಆದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರು ಕೆಲವೊಬ್ರು. ಅರ್ಥ ಆಗ್ತಾ ಇದೆಯಾ? ಅದನ್ನೇ ನಾವು ಶೇರ್ಸ್ ಅಂತ ಕರಿತೀವಿ. ಶೇರ್ಸ್, ಆ ಶೇರ್ಸ್ ಮುಖಾಂತರ ನೀವು ಸ್ಟಾರ್ಟ್ ಮಾಡ್ಬೋದು. ಎಷ್ಟೊಂದ್ ಜನಕ್ಕೇನು ನೆಕ್ಸ್ಟ್ ಲೆವೆಲ್ ರಿಚ್ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಕೋಟಿನೇ ಇರ್ಬೇಕೇನೋ ಆತರ ಲೈಫ್ ಲೀಡ್ ಮಾಡಕ್ಕೆ ಇಲ್ಲ. ಆಸ್ ಎ ಎಂಪ್ಲಾಯ್ ಇಂದ, ಸೆಲ್ಫ್ ಎಂಪ್ಲಾಯ್ ಇಂದ ಹೇಗೆ ನೀವು ಇನ್ವೆಸ್ಟ್ಮೆಂಟ್ ಅಥವಾ ಬಿಸ್ನೆಸ್ ಗೆ ಡೆವಲಪ್ ಮಾಡ್ಬೇಕು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ.
ಸೊ ದಟ್ ಇಸ್ ಅ ಪಾರ್ಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದು. ವೆರಿ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೈ ರಿಟರ್ನ್ಸ್ ಹೇಗ್ ಮಾಡ್ಬೇಕು, ನಿಮ್ಮ ಲೈಫ್ ನ ಹೇಗ್ ಲೀಡ್ ಮಾಡ್ಕೊಳ್ಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಅದಕ್ಕೆ ಈ ಒಂದು ವಿಡಿಯೋನ ಕಂಟಿನ್ಯೂಷನ್ ನೋಡಿ, ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಈ ಒಂದು ವಿಡಿಯೋ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದೆ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮ್ಗೆ ವೆರಿ ಶಾರ್ಟ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಇಂದ ಹೇಗ್ ಮಾಡ್ಬೋದು ಅಂತ. ಉದಾಹರಣೆಗೆ ರಿಲಯನ್ಸ್ ಕಂಪನಿ, ನಿಮ್ಗೆ ಯಾವುದೋ ಒಂದು ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇನ್ವೆಸ್ಟ್ಮೆಂಟ್ ಗೆ ಒಂದೇ ಒಂದು ಸಿಂಪಲ್ ಐಡಿಯಾ ಕೊಟ್ಬಿಡ್ತೀನಿ. ಎಷ್ಟು ಜನ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ, ಕರೆಕ್ಟಾ? ಬ್ಯಾಂಕ್ ಅಕೌಂಟ್ ಫಾರ್ ಎಕ್ಸಾಂಪಲ್ FD ನೀವು ಇಟ್ರೆ, SBI ಬ್ಯಾಂಕ್ ಅಲ್ಲಿ FD ಇಟ್ರೆ, ಸೊ ಅದೇನ್ ಮಾಡುತ್ತೆ, ನಿಮ್ಗೆ 6% ರಿಟರ್ನ್ ಕೊಡುತ್ತೆ. ಅದೇ ನೀವು SBI ಕಂಪನಿ ಶೇರ್ಸ್ ನ ಬೈ ಮಾಡಿದ್ರೆ, ಕರೆಕ್ಟಾ, ಅದು ಎವರಿ ಇಯರ್ ಅಟ್ಲೀಸ್ಟ್ 5 to 10% ಅಂತ ರಿಟರ್ನ್ ಕೊಡುತ್ತೆ. ಸ್ಟಾಕ್ ಮಾರ್ಕೆಟ್ ಎಷ್ಟು ಕೊಡ್ತಾ ಇದೆ ಅಲ್ವಾ? ಸೊ ದಿಸ್ ದ ಪಾರ್ಟ್. ಆ ಒಂದು ರಿಟರ್ನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ, ಸರ್ ನಾನು ಎಜುಕೇಶನ್ ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ, ಸೊ ನಾನು ಹೆಂಗ್ ಬೆಳೆಯಕ್ಕಾಗುತ್ತೆ, ನನ್ ಕಂಪ್ಯೂಟರ್ ಗೊತ್ತಿಲ್ಲ ನನ್ಗೆ, ಸೊ ಮೊಬೈಲ್ ಆಪರೇಟ್ ಮಾಡಕ್ಕೆ ಸ್ವಲ್ಪ ಬರುತ್ತೆ, ಇಂಗ್ಲಿಷ್ ಸ್ವಲ್ಪ ಬರುತ್ತೆ. ಎಸ್, ನಾನು ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡ್ಬೇಕು ಅಂತ ಬರ್ಬೇಕು ಅಂತಿದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಿನಿಮಮ್ ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು, ಇದು ಜಸ್ಟ್ ಅಡ್ವಾಂಟೇಜಸ್ ಅಷ್ಟೇ, ನೀವು ಯಾಕೆ ಸ್ಟಾಕ್ ಮಾರ್ಕೆಟ್ ಬರ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ, ನೀವೇನು ಟೆನ್ಷನ್ ಆಗ್ಬೇಡಿ, ವೆರಿ ಈಸಿಯೆಸ್ಟ್ ವೇ ನಲ್ಲಿ ಫಸ್ಟ್ ನಾನು ಸ್ಟಾಕ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡೋಣ, ಸ್ಟಾಕ್ ಮಾರ್ಕೆಟ್ ನೀವು ಬರೋದ್ರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ನೀವು ಲೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು 100 ರೂಪಾಯಿಂದಲೂ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಪ್ಯಾಸಿವ್ ಇನ್ಕಮ್. ಸೊ ನೋಡಿ, 2 ತರ ಇನ್ಕಮ್ ಇರುತ್ತೆ. ಒಂದು, ಜಾಬ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ವರ್ಕ್ ಮಾಡ್ತಾ ಇದ್ದೀರಾ, 8 ಅವರ್ಗೆ ನಿಮ್ಗೆ ಸ್ಯಾಲರಿ ಕೊಡ್ತಾರೆ, 16 ಅವರ್ಸ್ ಕೊಡ್ತಾರೆ, ಅಂದ್ರೆ ನಿಮ್ಮ ಪ್ರೆಸೆನ್ಸ್ ಇದ್ರೆ ಮಾತ್ರ. ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಒಂದು ಕಡೆ ದುಡ್ಡು ಬರ್ತಾ ಇರುತ್ತೆ. ಇದನ್ನ ನಾವು ಪ್ಯಾಸಿವ್ ಇನ್ಕಮ್ ಅಂತ ಶಾರ್ಟ್ ಆಗಿ ಹೇಳ್ತೀವಿ. ಹಾಗಾಗಿ ನಿಮ್ಗೆ ಒಂದು ಸ್ಟಾಕ್ ಮಾರ್ಕೆಟ್ ನ ಪ್ಯಾಸಿವ್ ಇನ್ಕಮ್ ಆಗಿ ಜನರೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಆಸ್ ಎ ಓನ್ ಬಿಸ್ನೆಸ್ ಆಗಿ ನೀವು ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಅಮೌಂಟ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಡೇ ವೈಸ್ ಅಲ್ಲಿ ಹೇಗೆ ಅರ್ನ್ ಮಾಡ್ಬೇಕು, ವೀಕ್ಲಿ ವೈಸ್ ಹೇಗೆ ಅರ್ನ್ ಮಾಡ್ಬೇಕು, ಲಾಂಗ್ ಟರ್ಮ್ ಗೆ ನೀವು ಹೇಗೆ ಅರ್ನ್ ಮಾಡ್ಬೇಕು ಅನ್ನೋದನ್ನ ಕೆಲವೊಂದು ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ಕವರ್ ಮಾಡಕ್ ಹೋಗ್ತಾ ಇದೀನಿ. ನೆಕ್ಸ್ಟ್ ಒಂದು ಇಂಡಿಪೆಂಡೆನ್ಸಿ. ಸರ್ ನೋಡಿ, ಹಣ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಪ್ರತಿಯೊಬ್ರು ನಾವು ನೀವು ಎಲ್ಲರಿಗೂ ಗೊತ್ತು, ಎಲ್ಲರೂ ನಾವು ರಿಲಯನ್ಸ್ ಅಂಬಾನಿಗಳಲ್ಲ, ಆದ್ರೂ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಯಾರನ್ನಾದ್ರೂ ಒಬ್ಬರನ್ನ ಎಮರ್ಜೆನ್ಸಿಗೆ ಹಣ ಕೇಳ್ಬೇಕು ಅಂತಿದ್ರೆ ಹರ್ಟ್ ಆಗೇ ಆಗುತ್ತೆ ಅಲ್ಲ, ಬೇರೆಯವ್ರನ್ನ ಕೇಳ್ಬೇಕಂದ್ರೆ. ಅಥವಾ ನಿಮ್ಗೆ ತುಂಬಾ ತೊಂದರೆ ಇದೆ, ಇನ್ನೊಬ್ರ ಮೇಲೆ ಡಿಪೆಂಡೆನ್ಸಿ ಇದೀವಿ ಫೈನಾನ್ಷಿಯಲಿ ಅಂದ್ರೆ ಬೇಜಾರಾಗಿ ಆಗುತ್ತೆ ಅಲ್ವಾ. ಅರ್ನಿಂಗ್ ಏಜ್ ಇಸ್ ಬೇರೆ. ಸೊ ಒಂದು ರಿಟೈರ್ಮೆಂಟ್ ಏಜ್ ಅಲ್ಲಿ ನೀವು ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನಿಮ್ಮ ನೀಡ್ಗೆ ಅಂದ್ರೆ ಫೀಲ್ ಆಗೇ ಆಗುತ್ತೆ, ಎಂತವ್ರಿಗೂ ಆಗೇ ಆಗುತ್ತೆ. ಹಾಗೇನೆ ಪ್ರತಿಯೊಬ್ಬರಿಗೂ ಅಷ್ಟೇನೆ, ಏಜ್ ಆಗಿರೋರ್ಗೆ ಅಂತಲ್ಲ, ನಾರ್ಮಲ್ ಪೀಪಲ್ಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಹಣದ ವಿಷಯ ಅಂತ ಬಂದಾಗ ನಾವು ಎಷ್ಟು ಹಣ ಮಾಡಿರ್ತೀವಿ, ನಮ್ಮ ಇನ್ನೊಬ್ರನ್ನ ಕೇಳ್ಬೇಕು ಅಂದಾಗ ವೆರಿ ಫೀಲ್ ಆಗುತ್ತೆ. ಇಟ್ಸ್ ಕಾಲ್ ಡಿಪೆಂಡೆನ್ಸಿ. ಆ ಒಂದು ಡಿಪೆಂಡೆನ್ಸಿಯಿಂದ ಇಂಡಿಪೆಂಡೆನ್ಸಿ ನೀವು ಹೇಗಿರ್ಬೇಕು ಅನ್ನೋದನ್ನ ಸೊ ಈ ಒಂದು ಮಾರ್ಕೆಟ್ ಮೂಲಕ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಮೈನ್ ಆಗಿ ಬಂದು ಫೈನಾನ್ಷಿಯಲ್ ಫ್ರೀಡಮ್ ನ ನೀವು ಹೇಗೆ ಎಂಜಾಯ್ ಮಾಡ್ಬೋದು ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ನೀವು ಎಂಟ್ರಿ ಆಗೋದ್ರಿಂದ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ, ಈ ಒಂದು ವಿಡಿಯೋನ ಕಂಟಿನ್ಯೂಷನ್ ಮಿಸ್ ಮಾಡ್ತೀರಾ ನೋಡಿ. ಕಂಟಿನ್ಯೂ ಇನ್ನೊಂದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಏನ್ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀನಿ ಅಂದ್ರೆ, ವಾಟ್ ಇಸ್ ದ ಸ್ಟಾಕ್ ಮಾರ್ಕೆಟ್, ವಾಟ್ ಇಸ್ ದ ಸ್ಟಾಕ್ ಅಂತ ಹೇಳ್ಕೊಡಕ್ ಹೋಗ್ತಾ ಇದೀನಿ. ಸ್ಟಾಕ್ ಮಾರ್ಕೆಟ್ ಗೆ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು, ವಾಟ್ ಇಸ್ ದ ಮಿನಿಮಮ್ ರೋಲ್, ನೀವ್ ಏನ್ ಮಾಡ್ಬೇಕು, ಒಂದು ಸ್ಟಾಕ್ ನ ಹೇಗೆ ಟ್ರ್ಯಾಕ್ ಮಾಡ್ಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಷ್ಟು ಹಣ ಹಾಕ್ಬೇಕು, ಎಷ್ಟು ಲಾಭ ಬರುತ್ತೆ, ಎಷ್ಟು ಲಾಸ್ ಆಗುತ್ತೆ, ಅದೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡಕ್ ಹೋಗ್ತಾ ಇದೀನಿ ಫ್ರೆಂಡ್ಸ್. ಸೊ ರೈಟ್ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾವು ಒಂದು ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಇಲ್ಲಿಂದ ನಿಮ್ಮ ಒಂದು ಫೈನಾನ್ಷಿಯಲ್ ಜರ್ನಿ ಅಂತೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಒಂದು ಫ್ರೀ ಗೈಡೆನ್ಸ್ ನ ಕೊಡ್ತಾ ಇದ್ದೀನಿ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ತುಂಬಾ ಹೈ ಟೆಕ್ನಿಕಲ್ ಆಗಿ, ಹೈ ಎಜುಕೇಶನ್ ಗಾಗಿ ಅಂತಲ್ಲ, ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ವರ್ಲ್ಡ್ ಅಲ್ಲಿ, ನನ್ನ ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಗೆ ಎಕ್ಸಾಂಪಲ್ಸ್ ಕೊಟ್ಟು ಅರ್ಥ ಮಾಡ್ಸಕ್ಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ನ ಅನ್ನೋದ್ರ ಬಗ್ಗೆ ಈ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಹೇಳ್ಕೊಡಕ್ ಹೋಗ್ತಾ ಇದೀನಿ. ಐ ಹೋಪ್ ಇಲ್ಲಿವರೆಗೂ ನೀವೆಲ್ಲ ನೋಡಿದ್ರಿ. ಯಾರೆಲ್ಲ ದೊಡ್ಡ ಕನ್ಸಿಟ್ಕೊಂಡಿದ್ದೀರಾ, ದೊಡ್ಡ ಆಸೆಗಳನ್ನ ಇಟ್ಕೊಂಡಿದ್ದೀರಾ, ಎಸ್, ಏನೇ ಒಂದು ಆಸೆ ಇದ್ರು, ಏನೇ ಒಂದು ದೊಡ್ಡ ಗೋಲ್ ಇದ್ರು, ಸೊ ಡೋಂಟ್ ರಿಗ್ರೆಟ್, ಆಯ್ತಾ. ಇಲ್ಲಿವರೆಗೂ ನಾನು ಸಾಧಿಸಿಲ್ಲ ಆತರ ಏನು ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸಿಪ್ಲಿನ್ ಕಲ್ತಿದ್ದೆ ಆದ್ರೆ ಡೆಫಿನೆಟ್ ಆಗಿ ನಿಮ್ಮ ಕನಸು, ನಿಮ್ಮ ಗುರಿ ಎಷ್ಟೇ ದೊಡ್ಡದಿದ್ರು ಫೈನಾನ್ಷಿಯಲಿ ಅಚೀವ್ ಮಾಡಕ್ಕಾಗುತ್ತೆ. ನೀವು ನಮ್ ಜೊತೆ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಕ್ಸ್ಟ್, ಸ್ಟಾಕ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ ಡೆಪ್ತ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಕೊಡ್ತಾ ಇದೀನಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ಇಲ್ಲಿಂದ ನಿಮ್ಮ ಫೈನಾನ್ಷಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು 10-15 ವಿಡಿಯೋಸ್ ಅಲ್ಲಿ ನಿಮ್ಮ ಲೈಫ್ ನ ಒಂದು ಚೇಂಜಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ. 1 ಸೆಕೆಂಡ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.